ಸಿಕ್ಕಂಗಿಲ್ಲ ಅವ್ರಿಗೆ. ಹೌದು. ಇವೆಲ್ಲವನ್ನ ಪ್ರತಿಬಂಧಕ ಹಿಂದಿನ ಜನ್ಮದಲ್ಲೇ ಅವನ್ನ ಉಣಿಸಿ ಉಂಡು ಮುಗಿಸಿ ಯಾರು ಪವಿತ್ರವಾದ ಹೃದಯದಿಂದ ಈ ವಿವೇಕದಿಂದ ಯಾರು ಬುದ್ಧಿಯಲ್ಲಿ ವಿಚಾರ ನಡೆದವ ಅಂಥವರಿಗೆ ಮಾತ್ರ ಇದು ದೊರೆಯುವಂತ ಕ್ರಿಯೆ ಪ್ರಮೆ. ಬಲ್ಲರು ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಬಸವಾನಂದ್ರು ಹೇಳ್ತಿದ್ರು, ಎಲ್ಲೋ ಎಷ್ಟೋ ವರ್ಷ ದೊಡ್ಡ ಶಿವಪುತ್ರ ಪ್ರತಾಪ್ನವರು ಶಾಸ್ತ್ರ ಹೇಳಕ್ ಕೂತಿದ್ರಂತ್ರಿ. ಅವ್ರಿಗೆ ಖಾಯಮು ಮೊದ್ಲು ಇಂಥ ಊರಿಗೆ ಎಷ್ಟು ದಿವಸ, ಇಂಥ ಊರಿಗೆ ಎಷ್ಟು ದಿವಸ. ಅಲ್ಲಿ ಯಾರೋ ಬಂದು ಒಬ್ಬ ಶಾಸ್ತ್ರ ಎಷ್ಟು ವರ್ಷ ಕೇಳಿದ್ರು ಕೂಡ ಅವ್ರ ಬುದ್ಧಿಯಲ್ಲಿ ಪ್ರವೇಶ ಆಗ್ಲಂತ. ಏನ್ರಪ್ಪ ನೀವು ಬರೇ ಹಗ್ಗ ಹಾವು ಮೂಟ ಮರ ಕಳ್ಳ ಕಪ್ಪೆ ಚುಪ್ಪು ಬೆಳ್ಳಿ ಹಿಂಗೆ ಹೇಳ್ತ್ರಿ, ಹಿಂಗಂದ್ರ ಏನು ಅಂತ ಕೇಳ್ತದಂತ್ರಿ ಒಬ್ಬಾಕಿ. ಪ್ರತಿ ಸಲ ಬರ್ತ್ರಿ ಇದನ್ನೇ ಹೇಳ್ತೀರಿ, ಹಿಂಗಂದ್ರ ಏನು ಅಂತ ಪ್ರಶ್ನೆ ಮಾಡಿದ್ರೆ, ನೋಡಮ್ಮ ಮುಂದಿನ ಸಲ ಬಂದಾಗ ನಿನಗಾಗಿ ನಾ ಬ್ಯಾರೆ ಹೇಳ್ತೀನಿ, ಅವಾಗ ತಿಳಿತದಂದ್ರಂತ. ಅವಾಗ 2ನೇ ವರ್ಷ ಬಂದಾಗ ಅದನ್ನ ಬಿಟ್ಟು ಕರ್ಮದ ವಾಕ್ಯಗಳನ್ನ ಹೇಳಲಿಕ್ಕೆ ಪ್ರಾರಂಭ ಆದಾಗ, ಯಪ್ಪ ಇಷ್ಟು ದಿವಸ ಕೇಳಿದ್ರೆ ಏನು ತಿಳಿಲಿಲ್ಲ, ಈಗ ದೇವ್ರು ದೊಡ್ಡವನು, ಅವ್ನು ಕೊಡೋನು, ನೀ ಸಣ್ಣವಳಮ್ಮ, ನೀನು ಬೇಡವಳು, ನೀ ಬೇಡದ ಅವ್ನು ಕೊಡ್ತಾನ, ನಿನ್ನ ಸರ್ವ ಬಡತನ ನಾಶ ಆಗ್ತದಂತ ಹೇಳಿದಾಗ, ಯಪ್ಪ ಎಷ್ಟ್ ಚಂದ ಉಪದೇಶ ಮಾಡಿದ್ರಿ, ತಿಳಿತಲ್ಲ ಅಂತ. ಅಂದ್ರೆ ಏನರ್ಥ ಆಯ್ತ್ರಿ, ಪುಣ್ಯ ಬೇಕಂತ. ಎಷ್ಟು ವರ್ಷ ಹೇಳಿದ್ರು ಹೋಗಿಲ್ಲ ನೋಡ್ರಿ. ಯಾಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ವಿವೇಕ ಇಲ್ಲ, ಮಲದೋಷ, ವಿಕ್ಷೇಪ ದೋಷ. ಆ ದೋಷ ನಿವೃತ್ತಿಯವರೆಗೂ ಈ ಪಾರಮಾರ್ಥ ಹೇಳಿದ್ರು ಅರ್ಥ ಆಗೋದಲ್ಲ, ಅರ್ಥ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಹಿಂಗ ಇವನು ಶುದ್ಧ ಆಗಿರ್ಬೇಕು. ಹೆಂಗರೇ ಗುರು ಲಕ್ಷಣದಿಂದ ಸಿದ್ಧನಾದಂತ ಸದ್ಗುರು ಇರಬೇಕು, ಶಿಷ್ಯತ್ವದ ಲಕ್ಷಣದಿಂದ ಕೂಡಿದ ಶಿಷ್ಯರಿರ್ಬೇಕು. ಸ್ವೀಕಾರ ಮಾಡೋದ್ ಬೇಕಲ್ರಿ, ಅರ್ಥ ಮಾಡಿಕೊಳ್ಳುವಂತ ಪ್ರಜ್ಞೆ ಬೇಕಿಲ್ಲಿ. ಆಚಾರ ಮಾಡಬಹುದ್ರೆ ಅರ್ಥ ಮಾಡೋದು ಬಹಳ ಕಷ್ಟ. ಇದು ಅರ್ಥ ಆಯ್ತು ಅಂದ್ರೆ ಜೀವನ ಪಾವನ ಪವಿತ್ರ. ಇದೇ ಬಲವಾದ, ಇದೇ ಮೋಕ್ಷ, ಏನ ಬೇರೆ ಏನಾದ್ರಿ. ಇದರ ಮೇಲೆ ಶ್ರದ್ಧೆ ಆದ್ರೆ ಆಯ್ತು ನೋಡ್ರಿ. ಹೌದು ಇಷ್ಟೇ ಆದ ಇದ್ರ ಹಣೆ ಬರ. ಆದ್ರೆ ನಾನು ಮಾತ್ರ ಆತ್ಮನಿಗೆ ಹಣೆ ಬರ ಇಲ್ಲ. ಆತ್ಮನ ಹಣೆ ಬರ ಬ್ರಹ್ಮ ಬರೋದಿಲ್ಲ. ಬ್ರಹ್ಮನ ಹಣೆ ಬರ ಆತ್ಮ ಬರೋದಲ್ರಿ. ಹೌದಲ್ರಿ? ಅಂದಾಗ ಅವನ ಹಣೆ ಬರ್ಲಿಕ್ಕೆ ಯಾವ ಕರ್ಮವನ್ನು ಮಾಡುವನಲ್ಲ, ಅವನು ನಕರ್ಮಣ. ಎಲ್ಲವನ್ನ ಸುಮ್ನೆ ಸಾಕ್ಷಿಯಾಗಿ ತಿಳಿದ. ಸುಮ್ನೆ ನಿನ್ನೆ ವಿಚಾರ ಮಾಡವಲ್ರಿ, 2ನೇದವರ ಮನೆಯಲ್ಲಿ ಹುಟ್ಟಿದ್ದು ಮತ್ತು ಸತ್ತದ್ದು ಕೂಡ ಸಾಕ್ಷಿಯಾಗಿ ನೋಡಿದ್ರೆ ದುಃಖನಿಲ್ಲ, ಆನಂದ ಇಲ್ಲ. ಯಾಕೆಂದ್ರೆ ಅವೆರಡು ನಮ್ಮವಲ್ಲ ಅಂತ. ನನಗೆ ಸಂಬಂಧ ಇಲ್ಲ, 2 ಮನೆಗಳ ಸಂಬಂಧ ಇಲ್ಲ, 2 ಮನೆಗಳ ಕರ್ಮವೂ ಸಂಬಂಧ ಇಲ್ಲ. ಅವ್ನು ನೋಡಿಲ್ಲ ಅಂತಲ್ಲ, ನೋಡ್ತಾ ಇದ್ದೀವಿ. ಸುಖನೂ ಇಲ್ಲ, ದುಃಖನೂ ಇಲ್ಲ ನೋಡ್ರಿ. ಇಷ್ಟಕ್ಕೆಲ್ಲ ಕಾರಣ ಏನು? ಸಂಬಂಧ ಇಲ್ಲ ಅಂತ. ಅದಕ್ಕೆ ದೇಹ ಜಗತ್ತಿರ್ಲಿ, ಈ ದೇಹದ ಸಂಬಂಧ ಯಾವಾಗ ಆಯ್ತಿಲ್ರಿ,
ಅವಾಗ ನಮ್ಗೆ ಸುಖನ ಆಗ್ತದೆ ಇಲ್ಲ ದುಃಖನ ಆಗ್ತದೆ. ಹೌದು. ದೇಹ ಸಂಬಂಧ ಯಾವಾಗ ಇರ್ಲಾರ್ದಂಗಾಯ್ತು, ಇದಕ್ಕೆ ಬರುವಂತ ಜನರ ಶ್ರೀಮಂತಿಕೆಯ ಭೋಗದ ಸುಖನೂ ಇಲ್ಲ ಮತ್ತು ಅನಾರೋಗ್ಯದ ಅಥವಾ ಇನ್ನೊಂದು ಭೋಗದ ಅಭಾವನೂ ಇಲ್ಲ. ಯಾಕಂದ್ರೆ ಇವು ಆತ್ಮನ ಸ್ವಭಾವ ಅಲ್ಲ ಅಂತ. ಆತ್ಮ ಸ್ವಭಾವನೆ ಅಲ್ಲ ನೋಡ್ರ ಅವನು. ಅಂತ ಅವನೇ ನಾನು ಅಂತ ಭಾವ ಸಾಕ್ರಿ. ಎಲ್ಲವೂ ಇದ್ರು ಕೂಡ ನಮ್ಮನ್ನೇನ್ ನಷ್ಟ ಮಾಡ್ತಾವೋ. ಅದಕ್ಕ ಪರಮಾಣು ಭೌಬೋಧೆ ಅಲ್ಲೆಲ್ಲ ಕೇಳಿದ್ರಿ ನೀವು. ಗರುಡ ಮಂತ್ರ ಕಲಿತವನಿಗೆ ಹಾವಿನ ಭಯವಾಗುವುದೇ. ಹಾವು ನೋಡ್ರಿ ಎಂತವ್ರಿಗಾದ್ರೂ ಭಯ ಆಗ್ತದಲ್ರಿ. ನೋಡರೆ ಭಯ ಆಗ್ತದ. ಅದು ಸಮೀಪ ಮತ್ತೆ ಯಾರನ್ನ ಹೋಗೋ ಪ್ರಯತ್ನ ಮಾಡ್ತಾರೇನ್ರಿ? ಮಾಡೋದಿಲ್ಲ ಅಂತ. ಆದ್ರೆ ಇನ್ನೊಬ್ಬ ವ್ಯಕ್ತಿಯನ್ನ ಓಡಿ ಬರ್ತಾನ್ರಿ. ಯಾರು ಹಾವನ್ನ ನೋಡಿ ಎದರಿ ದೂರ ದೂರ ನಿಂತಿದ್ದಾರೆಯೋ ಅವರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಲ್ಲುತ್ತಾನೆ. ಆ ವ್ಯಕ್ತಿ ನಿಂತ ತಕ್ಷಣವೇ ಯಾವ ಹೆಡೆಯನ್ನ ಎತ್ತಿದಂತ ಹಾವು ಆ ಹೆಡೆಯನ್ನ ಕೆಳಗೆ ಹಾಕಿ ಚಲನ ಇಲ್ಲದ ಸುಮ್ಮನೆ ಕೊಡ್ತದ್ರಿ. ಯಾಕೆ ಅಂದ್ರೆ ಅವನಿಗೆ ಗರುಡ ಮಂತ್ರ ಇದೆ ಅಂತ. ಗರುಡ ಮಂತ್ರ ಅಂದ್ರೆ ಗರುಡ ರೇಖೆ ಅಂದ್ರೆ ಒಂದೇ ರೀ. ಕೆಲವರ ಹಸ್ತದಲ್ಲಿ ಗರುಡ ರೇಖೆ ಇದ್ರೆ ಹಾವು ಆ ವ್ಯಕ್ತಿಯನ್ನ ನೋಡಿ ಓಡಿ ಹೋಗೋ ಪ್ರಯತ್ನ ಮಾಡ್ತದೆ. ಅದರಂತೆ ಹಾವಿನ ಭಯ ಇಲ್ಲ ನೋಡ್ರ ಅವನಿಗೆ. ಯಾಕಂದ್ರೆ ಗರುಡ ರೇಖೆ ಆದಂತ ಗರುಡ ಮಂತ್ರ ಇದೆ ಅಂತ. ಅದಕ್ಕಾಗಿ ಇಲ್ಲಿ ಜ್ಞಾನ ಅನ್ನುವಂಥದ್ದು ಗರುಡ ರೇಖೆ ಇದ್ದಂಗ್ರಿ. ನಮ್ಮ ಸ್ವರೂಪ ಜ್ಞಾನ ಗರುಡ ರೇಖೆ ಇದ್ದಂಗ ಅದು. ಎಷ್ಟೆಲ್ಲ ಜನರನ್ನ ದುಃಖಕ್ಕ ದುಮ್ಮಾನಕ್ಕ ಜನನ ಮರಣಕ್ಕೆ ಕಾರಣವಾಗಿ ತಪಸ್ವಿಗಳನ್ನ ಯೋಗಿಗಳನ್ನ ಬದುಕಬೇಕನ್ನುವಂತ ಪ್ರಯತ್ನದಲ್ಲಿ ಇದ್ದಂತ ಸರ್ವರನ್ನೂ ನಾಶ ಮಾಡಿದಂಥದ್ದು ಮಾಯ, ಅಜ್ಞಾನ. ಹೌದಲ್ರಿ? ಅದಕ್ಕೆ ಎಲ್ಲರೂ ಓಡಿ ಹೋಗ್ತಾರ. ಸಾವು ಅಂದ್ರೆ ಓಡಿ ಹೋಗ್ತಾರ. ಅಂಜಿಕೆ ಭಯ ಅದ್ ನೋಡ್ರಿ. ಹಾವು ಅಂದ್ರ ಭಯ ಅದಲ್ರಿ? ಇಲ್ಲ, ಸಾವು ಅಂದ್ರ ಭಯ. ಆದ್ರೆ ಆತ್ಮಜ್ಞಾನಿಗಳಿಗೆ ಇದು ಭಯನೇ ಇಲ್ಲ ನೋಡ್ರಿ. ಯಾಕೆ ಇಲ್ಲ ಅಂದ್ರೆ ಗರುಡ ಮಂತ್ರವಿದ್ದಂತೆ. ಇಲ್ಲಿ ಆತ್ಮಜ್ಞಾನದ ಅರಿವುಳ್ಳವನಿಗೆ ಇವ್ಯಾವು ಕೂಡ ಬಾಧೆಯನ್ನು ಕೊಡದೆ ಅವನಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಾವ. ಅವನಲ್ಲಿ ಇದ್ರು ಕೂಡ ಸುಮ್ಮನೆ ಇರ್ತಾವ ನೋಡ್ರಿ. ಸುಮ್ಮನೆ ಏನ್ ಕ್ರಿಯೆ ಮಾಡಂಗಿಲ್ಲ ಅವು. ಇಷ್ಟು ಮಹತ್ವವಾಗಿರ್ತಕ್ಕಂತ ಜ್ಞಾನ ಉಪದೇಶ ಇರೋದು. ಹೀಗೇ ಸಾಧನೆ ಮಾಡಿ ಸಾಧಿಸಿ ಆತ್ಮಜ್ಞಾನಿಗಳು ಹಾಗೆ ಹೋದಂತವರೇ ಜೀವನ್ಮುಕ್ತರು ಜಗತ್ತಿನಲ್ಲಿ. ಯಾರು ಪುಣ್ಯ ಇದ್ದವ್ರಿಗೆ ಅದಾಗ್ತದೆ, ಏನ್ ಮಾಡಕ್ಕಾಗಲ್ಲ. ಆಯ್ತು, ರೆಸ್ಟ್ ಮಾಡ್ರಂದ್ರೆ. ನಮಸ್ಕಾರ.